ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ನಗರದ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಡಳಿತದಿಂದ ಆಯೋಜಿಸಿದ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರವರು ನೆರವೇರಿಸಿದ್ರು. ನಂತರ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಧ್ವಜಾರೋಹಣದ ಬಳಿಕ ಧ್ವಜವಂದನೆ ಸ್ವೀಕರಿಸಿದ್ರು. ತೆರೆದ ವಾಹನದಲ್ಲಿ ಸಚಿವ ಎಂಬಿ ಪಾಟೀಲ್ ಆಕರ್ಷಕ ಪಥಸಂಚಲನ ವೀಕ್ಷಿಸಿದ್ರು. 22 ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಶಾಸಕ ಯತ್ನಾಳ್, ಸಂಸದ ರಮೇಶ್ ಜಿಗಜಿಣಗಿ, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಕೇಶವ್ ಪ್ರಸಾದ್, ವಿಜಯಪುರ ಡಿಸಿ ಟಿ ಬುಬಾಲನ್, ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ಹಾಗೂ ಎಸ್ಪಿ ನಿಂಬರ್ಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಮೇಶ್ ಜಿಗಜಿಣಗಿ ಸಾಹೇಬರವರು ಕೂಡ ಆಗಮಿಸಿದ್ದಾರೆ. ನಾಡಗೀತೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಜಯ ರಸ ಋಷಿಗಳ ದೇವಿ. ಭೂದೇವಿಯ ಮುಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವ ಕರಿಸಿದ ಭಾರತ ಜನನೀಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ. ಹಸುವಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನಮಿತ ಭಾರತ ಜನನೀಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಕಂಪಲ ಕುಮಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನೀಯ ತನುಜಾತೆ. ಕೈಲಪ ಹೊಯ್ಸಳ ರಾಳಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಮಾನ್ಯ ಸಚಿವರಿಂದ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಅನುಮತಿಗಾಗಿ ಕವಾಯತ್ ತಂಡ ನಾಯಕರು ವಿಠಲ್ ಕೊಕಟ್ನೂರು. All right,
ಕವಾಯತಿನಲ್ಲಿ 12 ಜನ ಅಧಿಕಾರಿಗಳು ಹಾಗೂ 20 ಸಿಬ್ಬಂದಿಗಳು ಹಾಜರಿದ್ದು ಕವಾಯತಿ ತಮ್ಮ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಪಥ ಸಂಚಲನ ತಂಡಗಳ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರವರು, ಹಾಗೆಯೇ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಣಗಿ ಸಾಹೇಬರವರು ಕೂಡ, ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್, ಹಾಗೆಯೇ ಪೂಜ್ಯ ಮಹಾಶಿವರು ಕೂಡ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪ್ರಶಸ್ತಿಗೆ ಭಾಜನರಾದರು. ಎಸ್ಸಿಡಿ ನಾಡಿನ ಭಗೀರಥ ಸೇತುಹಾರಿ ರಾಜಕಾರಣಿ ಸರ್ಕಾರಿ ಸ್ವಾಗತ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ದಿಕ್ಕಿನಲ್ಲಿ ಸಾಗುವಂತೆ ಶ್ರಮಿಸುತ್ತಿದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಟಿ ಪಾಟೀಲ್ ಅವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ಗೊತ್ತಿದ್ದಾರೆ. ಹಾಗೆಯೇ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸನ್ಮಾನ್ಯ ಎಸ್ ಸಾಹೇಬ್ರವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಮಾನ್ಯ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲರನ್ನು ಒಳಗಿಸ್ತಾ ಇದ್ದಾರೆ ESC ತಂಡದವರು. ಪಥ ಸಂಚಲನ ಮಾನ್ಯ ಸಚಿವರು ಮತ್ತೆ ವೇದಿಕೆಗೆ ಪ್ರಾರಂಭದ ಅನುಮತಿ ಶ್ರೀ ವಿಠಲ್ ಕೊಕಟ್ನೂರ್ ನಿರೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ. ಗಣರಾಜ್ಯೋತ್ಸವ ದಿನಾಚರಣೆ 2025 ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಪಥ ಸಂಚಲನೆಯ ಮಾರ್ಗದರ್ಶನ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಭಾರತೀಯ ಪೊಲೀಸ್ ಸೇವೆ, ಶ್ರೀ ರಾಮನಗೌಡ್ ಎ ಹಟ್ಟಿ, ಕರ್ನಾಟಕ ರಾಜ್ಯ ಪೊಲೀಸರು ಅಪರಾಧ ವಿಭಾಗ, ಶ್ರೀ DS ಧನ್ಗರ್, DSP DAR ಘಟಕ ವಿಜಯಪುರ. ದಂಡ ನಾಯಕರು ಶ್ರೀ ವಿಠಲ್ ಕೊಕಟ್ನೂರ್, ಪೊಲೀಸ್ ನಿರೀಕ್ಷಕರು DAR ವಿಜಯ್ DR ಘಟಕ ಹಾಗೂ ಮನೆ ಗೃಹ ರಕ್ಷಕ ದಳದ ಸಿಬ್ಬಂದಿಯವರು ವಾದ್ಯದ ಮೂಲಕ ತಂಡಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಕವಾಯತ್ ತಂಡ ನಾಯಕರು ವಿಠಲ್ ಕೊಕಟ್ನೂರ್, ಪೊಲೀಸ್ ನಿರೀಕ್ಷಕರು ಇದೀಗ ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಪ್ರಥಮದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶ್ರೀ ದಾನೇಶ್ ಕಲ್ಯಾಣಿ RSI DR ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ, ಎರಡನೆಯ ತುಕಡಿ IRB ಪೊಲೀಸ್ ಪಡೆ ಶ್ರೀ ಪ್ರಸಾದ್ ಜನುಮಾಲ RSI ಅವರು, ಮೂರನೆಯ ತುಕಡಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ ನಗರ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ವಿಜಯಪುರ AD ಮೋತಿಬಾಯಿ ಸಾರ್ಜೆಂಟ್ ಶ್ರೀ ಶಿವಾನಂದ್ ಶಿರೂರ್ ಸಮಾದೇಶ್ವರು ಗೃಹ ರಕ್ಷಕ ದಳ, ಅರಣ್ಯ ಇಲಾಖೆ. ಈ ತಂಡವನ್ನು ಅನುಸರಿಸಿ
ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ, ASI ಸೈನಿಕ ಶಾಲೆ ವಿಜಯಪುರ ಕುಮಾರ್ ರವಿರಂಜನ್ ಕುಮಾರ್, ಫಸ್ಟ್ ಆಫೀಸರ್ KG ಮಹೇಶ್ ಹಾಗೂ ಹವಾಲ್ದಾರ್ ಸತೀಶ್ ಜತ್ತಿ ಅವರ ಮಾರ್ಗದರ್ಶನದಲ್ಲಿ NCC ಹಿರಿಯರ ವಿಭಾಗ ಚೇತನ್ ಮತ್ತು ಹವಾಲ್ದಾರ್ ಲಕ್ಷ್ಮಣ್ ಮಾರ್ಗದರ್ಶನ, ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವತ್ಸಿಂಗ್ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದ ಈ ತಂಡವನ್ನು ಅನುಸರಿಸಿ ಶ್ರೀ ಸಂಗಮಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರ ವಿಭಾಗ ಪ್ರತೀಕ್ಗೌಡ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಪ್ರೌಢಶಾಲೆ ವಿಜಯಪುರ ಶಾಹು ಗಾಯಕ್ವಾಡ್ ಅಲಿ ಸಾಬ್ ಧಡೇದವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ್ ಸೇವಾದಳ ಸಾಗರ್ ಹಿಪ್ಪರ್ಗಿ SF ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ ನಾಜ್ಮಿನ್ ಮಹಲ್ದಾರ್ ಶ್ರೀಮತಿ MM ತೆಲ್ಗಿಯವರ ಮಾರ್ಗದರ್ಶನ, ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಕುಮಾರ್ ಅಜಮತ್ ಬಾಂಗಿ LK ಕುಲಕರ್ಣಿಯವರ ಮಾರ್ಗದರ್ಶನ, ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೂಲಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪುಲಕೇಶಿ ನಗರ ಭಾರತ್ ಸೇವಾದಳ ಮೊಹಮ್ಮದ್ ಉಮಿ ಇನಾಮ್ದಾರ್ SL ರಾಠೋಡ್ ಅವರ ಮಾರ್ಗದರ್ಶನ, ಸೆಂಟ್ ಜೋಸೆಫ್ ಶಾಲೆ ಶಿರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ ಸ್ಕೌಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋರ್ವಿ ಅವರ ಮಾರ್ಗದರ್ಶನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊರವಿ ಭಾರತ ಸೇವಾದಳ ಸಂಸ್ಕೃತಿ ಭಜಂತ್ರಿ ಶ್ರೀಮತಿ LM ತೋರ್ವಿ ಅವರ ಮಾರ್ಗದರ್ಶನ, ಶ್ರೀ ಸಂಗಮಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಯಿಬಣ್ಣ ಅಡವಿಯವರ ಮಾರ್ಗದರ್ಶನ, ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೇ ಸಾಲಿನ ವರ್ಷದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ 76ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಗರಿಕ ಬಂಧುಗಳೇ, ಸ್ವತಂತ್ರ ಸೇನಾನಿಗಳೇ, ಇಂದಿನ ಶುಭ ಸಮಾರಂಭದ ಅಧ್ಯಕ್ಷ ವಹಿಸಿರುವ ವಿಜಯಪುರ ಮಾನ್ಯ ಶಾಸಕರೇ, ಸಂಸತ್ ಸದಸ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ಮಾನ್ಯರೇ, ಮಹಿಳೆಯರೇ, ಮಾತೆಯರೇ, ಸಹೋದರ ಸಹೋದರರೇ, ಮುದ್ದಿನ ಮಕ್ಕಳೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ನೌಕರ ವರ್ಗದ ಬಂಧುಗಳೇ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. 1950ನೇ ಜನವರಿ 26ರಂದು ನಮ್ಮ ರಾಷ್ಟ್ರವು ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು
ಇಲ್ಲಿಗೆ 75 ವಸಂತ ಪೂರೈಸಿ ಇನ್ನು ನಾವೆಲ್ಲ ಭಾರತೀಯರು 76ನೇ ಗಣರಾಜ್ಯೋತ್ಸವ ದಿನೋತ್ಸವವನ್ನು ದೇಶಾದ್ಯಂತ ಸಂತೋಷ ಸಂಭ್ರಮ ಸಡಗರಗಳಿಂದ ಆಚರಿಸುತ್ತಿದ್ದೇವೆ. ಅಷ್ಟಾಂಗ ಮಾರ್ಗದ ಮೂಲಕ ಸತ್ಯ, ಪರಿಶುದ್ಧ, ಪ್ರಾಮಾಣಿಕತೆಯ ಮಹತ್ವವನ್ನು ಸಾರಿದಂಥ ಭಗವಾನ್ ಬುದ್ಧರು ಅನುಭವ ಮಂಟಪದ ಮೂಲಕ ಸಮಾನತೆ ಸಾರಿದ ಅನುಭವ ವಿಶ್ವಗುರು ಬಸವಣ್ಣವರು The just society is that society in which ascending sense of reverence and descending sense of contempt is dissolved into a creation of a compassionate society ಎಂದು ಸಂದೇಶದ ಮೂಲಕ ಶಿಕ್ಷಣ, ಸಂಘಟನೆ ಮತ್ತು ಮಾನವತೆ, ಸಮಾನತೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಜನ್ಮಸಿದ್ಧ ಹಕ್ಕನ್ನು ಪ್ರತಿಪಾದಿಸಿದ ದಮನಿತರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಸರ್ವ ಸಮಾನತೆಯ ಸಮಷ್ಟಿ ಭಾವದ ಸಮಾಜ ನಿರ್ಮಾಣಕ್ಕಾಗಿ ಹರಿಸಿ ದುಡಿದು ಭವ್ಯ ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿ ನಮ್ಮೆಲ್ಲರಿಗೂ ಪಾತ್ರರಾಗಿದ್ದಾರೆ. ಪ್ರಜಾಪ್ರಭುತ್ವ ಎನ್ನುವುದು ಒಂದು ವಿಧದ ಸರ್ಕಾರವಲ್ಲ, ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ. ಅದು ಜಾತಿ, ಧರ್ಮ, ಭಾಷೆ, ಲಿಂಗ, ಅಂತಸ್ತು ಹಾಗೂ ಪ್ರಾದೇಶಿಕ ಅಸ್ಮಿತೆಗಳನ್ನು ಮೀರಿದ ವಿವಿಧತೆಯಲ್ಲಿ ಏಕತೆಯ ಸಾರುವ ವಿಶಾಲತೆಯನ್ನು ತನ್ನೊಳಗೆ ಅಡಗಿಸಿಕೊಂಡು ವಿಶ್ವ ಭ್ರಾತೃತ್ವ, ಸಹೋದರತೆ, ಸಮಾನ ಅವಕಾಶಗಳ ಸರ್ವಸಮ್ಮತೆ ಹಾಗೂ ಸಕಲ ಜೀವನ ಸಂಕುಲಕ್ಕೂ ಸದಾ ಒಳಿತನ್ನು ಬಯಸುವ ಒಂದು ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ. ಆತ್ಮಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ, ಬಲಿಷ್ಠವಾದಂತಹ ವಿರೋಧ ಪಕ್ಷ, ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ. ಇವನಾಡವ, ಇವನಾಡವ, ಇವನಾನೆಂದೆನಿಸಿದರೆಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸಿದರೆಯ, ಕೊಡಲು ಸಂಗಮರುವ ಮನೆಯ ಮಗನೆನಿಸೆಯ. ಈ ವಚನದ ಮೂಲಕ ಕುಲ, ಕಸುಬು, ಜಾತಿ, ವರ್ಣ, ಲಿಂಗಭೇದ ಎನಿಸದೆ ಮನುಷ್ಯರಿಂದ ಒಂದೇ ಎಂದು ಪ್ರತಿಪಾದಿಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವಾದಿ ಶರಣರು, ಸಂತರು, ದಾಸರು, ಸೂಫಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು, ಪರಮಾರ್ಥಿಕ ಚಿಂತಕರು, ಕ್ರಾಂತಿಕಾರಿ ದೇಶಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ, ಸಮಾನತೆ ಮತ್ತು ಸರ್ವಸಮ್ಮತೆಯನ್ನು ಕಾನೂನಿನ ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಜ್ಜುಗೊಂಡ ದಿನವೇ ನಮ್ಮ ಗಣರಾಜ್ಯ ದಿನ. 21ನೇ ಶತಮಾನವು ಕಂಡ ಅದ್ವಿತೀಯ ಕಾನೂನು ಪಂಡಿತ, ಮೇಧಾವಿ ರಾಜನೀತಿಜ್ಞ, ಸಮಾಜ ಚಿಕಿತ್ಸಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಸರಿ ಹೊಂದುವ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿ ಈ ದೇಶದ ಸುಭದ್ರದ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿ ನೀಡಿರುವುದು. ಅದಕ್ಕಾಗಿ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನಮಗೆ ಹೆಮ್ಮೆನಿಸುತ್ತದೆ. ನಮ್ಮ ದೇಶದ ಘನ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಸ್ವೀಕೃತಗೊಂಡಿದ್ದ 7,635 ಸಲಹೆ ಸೂಚನೆಗಳ ಪೈಕಿ 2,473 ಅಭಿಪ್ರಾಯಗಳ ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ 26 ನವೆಂಬರ್ 1949ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಘನ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಮಹಾನತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆಂಗಲ್ ನರಸಿಂಹರಾವ್, ಶ್ರೀಮತಿ ಹಿಮಸ್ಮಿತಾ, ಶ್ರೀಮತಿ ರಾಜ್ಕುಮಾರಿ ಬರ್ತೋ, ಪಿ.ಟಿ. ಕೃಷ್ಣಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ, ಗೋಪಾಲ ಸ್ವಾಮಿ ಅಯ್ಯಂಗರ್, ಗೋವಿಂದ ವಲ್ಲಭ ಪಂತ್, ಎನ್. ಕುಂಜು, ಎಚ್.ಎಸ್. ಗೌಡ್, ಕವಿಶಾ ಮತ್ತು ಸಚ್ಚಿದಾನಂದ ಸಿನ್ಹಾ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಭಾಷೆ, ಸಂಸ್ಕೃತಿ ಮತ್ತು ಧರ್ಮಗಳ ಆಚರಣೆ ಹಾಗೂ ಅನುಕರಣೆಯಲ್ಲಿ ವರ್ಣಮಯ ಇತಿಹಾಸವನ್ನು ಹೊಂದಿರುವ ನಮ್ಮ ರಾಜ್ಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಕವಾಯತ್ ದಂಡನಾಯಕರು ವಿಠಲ್ ಕೊಕಟ್ನೂರ್ ಇವತ್ತಿನ ಅಭೂತಪೂರ್ವವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ
ಪಥ ಸಂಚಲನ ತಂಡಗಳ ನಿರ್ಗಮನದ ಅನುಮತಿಯನ್ನ ಪಡೆದುಕೊಳ್ಳಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಕವಾಯತ್ ದಂಡನಾಯಕರು ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಪಥ ಸಂಚಲನ ತಂಡಗಳು ಕವಾಯತ್ ದಂಡನಾಯಕರ ಒಂದು ಮಾರ್ಗದರ್ಶನದಂತೆ ತಾವು ನಿರ್ಗಮನ ಪಥ ಸಂಚಲನ ತಂಡಗಳ ನಿರ್ಗಮನ ಎಡ ಮತ್ತು ಬಲ ಭಾಗದಿಂದ ಪೊಲೀಸ್ ವಾದ್ಯ ವೃಂದದ ಸಂಗೀತದ ನಿನಾದದ ಮಧ್ಯ ತಂಡಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದ ಎಡ ಮತ್ತು ಬಲ ಭಾಗದಿಂದ ನಿರ್ಗಮಿಸ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಥಮದಲ್ಲಿ ಸಮೂಹ ನೃತ್ಯವನ್ನು ಶೈಕ್ಷಣಿಕ ನುರಿತ ಶಿಕ್ಷಕರನ್ನ ನಿಯೋಜಿಸಿಕೊಂಡು ಜಿಲ್ಲೆಗೆ ಶಿಕ್ಷಣ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಭಾರತೀಯ ಸೇನೆ, ವಾಯುಪಡೆ, ಪೊಲೀಸ್ ಇಲಾಖೆ, ಕೃಷಿ, ತಂತ್ರಜ್ಞಾನ ಬಹಳ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಯೋಜನೆ ಮತ್ತು ಮಾರ್ಗದರ್ಶನ ನಟ ನಿರ್ದೇಶಕರು, ಸಂಗೀತದ ಹಿನ್ನೆಲೆಯಲ್ಲಿ ಕಲಾವಿದರಾದ ಶ್ರೀ ಪರಶುರಾಮ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.